ಸಚಿವ ಯುಟಿ ಖಾದರ್ ಅವರೇ, ನೀವು ಹೀಗೆ ಮಾತಾಡ್ತಾ ಇರೋದು ಸರಿನಾ? ಸಚಿವ ಯುಟಿ ಖಾದರ್ ಅವರೇ, ನೀವು ಹೀಗೆ ಮಾತಾಡ್ತಾ ಇರೋದು ಸರಿನಾ? ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ಈ ಹೇಳಿಕೆ ಸಮರ್ಥನೀಯನಾ? ರೌಡಿ ಇಲಿಯಾಸ್ ಜೊತೆ ಗುರುತಿಸಿಕೊಂಡಾಗ್ಲೇ ನಿಮ್ಮನ್ನ ಗೌರವಿಸಲಿಲ್ವಾ ನಾವು? ನಿಮ್ಮನ್ನ ರಾಜ್ಯದ ಜನತೆ ಅನುಮಾನದಿಂದ ಯಾವತ್ತಾದ್ರೂ ನೋಡಿದ್ರ? ನಿಮ್ಮನ್ನ 2 ಬಾರಿ ಸಚಿವರನ್ನಾಗಿ ಮಾಡ್ಲಿಲ್ವಾ ಇಲ್ಲಿಯ ಜನ? ಮುಸ್ಲಿಮರನ್ನ ಎಲ್ಲಾ ಕಡೆ ಅನುಮಾನದಿಂದ ನೋಡ್ತಾರೆ ಅಂದಿದ್ದು ಎಷ್ಟರ ಮಟ್ಟಿಗೆ ಸಮ್ಮತ? ಖಾದರ್ ಅನ್ನೋ ಹೆಸರು ನೋಡಿ ನಿಮ್ಮನ್ನ ಯಾವತ್ತು ಏರ್ಪೋರ್ಟ್ ನಲ್ಲಿ 2 ಬಾರಿ ಚೆಕ್ ಮಾಡಿದ್ರು? ಯಾವತ್ತು ನಿಮ್ಮನ್ನ ವಿಮಾನ ನಿಲ್ದಾಣದಲ್ಲಿ ಮಾಡಿದ್ರು? ಯಾವತ್ತಾರು ಮಾಡಿದ್ದಾರಾ? ಸರ್ಕಾರಿ ಕ್ಷೇತ್ರ ಬೇರೆ ಕಡೆ ಮುಸ್ಲಿಮರನ್ನ ಅನುಮಾನಾಸ್ಪದ ರೀತಿಯಲ್ಲಿ ಯಾವತ್ತಾರು ನೋಡಿದ್ದಾರಾ? ಸಿನಿಮಾ ನಟರಂತೆ ನೀವು ಯಾಕೆ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದೀರಿ? ನಿಮ್ಮಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವರೇ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಟ್ರೆ ಹೇಗೆ ಸ್ವಾಮಿ? ಮುಸ್ಲಿಮರಲ್ಲಿ ಅಭದ್ರತೆಯನ್ನ ನೀವೇ ಮೂಡಿಸ್ತಾ ಇರೋ ರೀತಿ ಭಾಸ ಆಗ್ತಾ ಇಲ್ವಾ ಹಾಗಿದ್ರೆ ನಿಮಗೆ? ಹಾಗಿದ್ರೆ ಅಭದ್ರತೆಯನ್ನ ನೀವೇ ಮೂಡಿಸಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸರ್ಕಾರಿ ಕೆಲಸದಲ್ಲಿ ಸಮಸ್ಯೆಗಳು ಕಷ್ಟಗಳು ಸ್ವಾಭಾವಿಕ ಬಂದೇ ಬರ್ತದೆ. ಕೆಲವೊಂದು ಕಡೆ ಮುಸ್ಲಿಂ ಸರ್ಕಾರಕ್ಕೆ ಸ್ವಲ್ಪ ಜಾಸ್ತಿ ಬರ್ಬೋದು, ಸ್ವಾಭಾವಿಕ. ನಾವು ಕೂಡ ಏರ್ಪೋರ್ಟ್ ಅಲ್ಲಿ ಬರುವಾಗ ಯುಟಿ ಖಾದರ್ ನೋಡಿದ ತಕ್ಷಣ 2 ಸಲ ಚೆಕಿಂಗ್ ಜಾಸ್ತಿ ಆಗ್ತದೆ. ಏನು ಮಾಡೋದು? ಅದಕ್ಕೆ ಉಪಾಯ ಇಲ್ಲ, ಕಾಲ ಮೇಲೆ ಇರಬೇಕಾಗ್ತದೆ. ಕೆಲವೊಂದು ಗಾಡಿ ಆಯ್ತು ಇಷ್ಟೊಂದು ಚೆಕ್ ಮಾಡ್ತೆ ಅಂತ ನಮ್ಮ ಮೇಲೆ ಡೌಟ್ ಅಂತ ಕೇಳಿಕ್ಕೆ ಆಗುದಿಲ್ಲ. ಪರಿಸ್ಥಿತಿ ಆಗಿದೆ, ಚೆಕ್ ಮಾಡಿ ಬಿಡ್ತಾರೆ. ನಾವು ಕಾಲ ಮೇಲೆ ಹೋಗುವಂತ ವಿಚಾರ ಮಾಡಬೇಕು. ಸೊ ನೀವು ಕೆಲಸ ಮಾಡುವಾಗ ನಿಮ್ಮ ಮೇಲೆ ಸಂಶಯ ಇರ್ಬೋದು. ಇದನ್ನೆಲ್ಲ ಮೀರಿ ಬರುವಂತ ಒಂದು ಶಕ್ತಿ ನಿಮ್ಗೆಲ್ಲರಿಗಿದೆ. ಅದನ್ನು ಮೀರಿ ಬರುವಂತ ಕೆಲಸ ತಾವು ಆಗ್ಬೇಕು ಇಚ್ಛಿಸ್ತೇನೆ ಸರ್. ಬಹುಶಃ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಅತ್ಯುತ್ತಮವಾಗಿ ಜನಪರವಾದ ಕೆಲಸ ನಾವು ಮಾಡ್ತಿರಲ್ಲ, ಅದಕ್ಕಾಗಿ ಸರ್ಕಾರ ಕೆಲಸ ದೇವರ ಕೆಲಸ. ಅದಕ್ಕಾಗಿ ನಾವು ಜನಪ್ರತಿನಿಧಿಗಳಿ ಅಧಿಕಾರಿಗಳಿರಲಿ ಸ್ವಲ್ಪ ಜಾಸ್ತಿ ಸಮಯ ಇರ್ಬೋದು, ಕಡಿಮೆ ಇರ್ಬೋದು, ಆದರೆ ಬಹುಶಃ ಶಾಶ್ವತವಾಗಿ ಯಾವ ನೆಲೆ ನಿಲ್ಲುತ್ತೆ ಅಂತ ಹೇಳಿದ್ರೆ ನಾವು ಅಧಿಕಾರ ಮತ್ತು ನೀವು ಕೆಲಸದಲ್ಲಿದ್ದಾಗ ತಾವು ಎಷ್ಟು ಪ್ರೀತಿಪೂರ್ವಕ ಮತ್ತು ಎಷ್ಟು ಮಾನವೀಯತೆಯಿಂದ ನಮ್ಮ ಕೆಲಸ ನಿರ್ವಹಿಸ್ತೀರಿ ಅದು ಮಾತ್ರ ಅತ್ಯಂತ ನೆನಪಿಡಲಿಕ್ಕೆ ಹೊರತು ಬೇರೆ ಯಾವುದನ್ನು ನೆನಪು ನೆಕ್ಸ್ಟ್ ಬರುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸರ್ಕಾರಿ ಕೆಲಸದಲ್ಲಿ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಸೀನಿಯರ್ ಕರೆಸ್ಪಾಂಡೆಂಟ್ ರವೀಶ್ ನೇರ ಸಂಪರ್ಕದಲ್ಲಿ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ರವೀಶ್, ಸಚಿವ ಯುಟಿ ಖಾದರ್ ಅವರ ಪ್ರಕಾರ ಮುಸಲ್ಮಾನರನ್ನ ಅನುಮಾನದಿಂದ ನೋಡ್ತಾ ಇರೋದು ಯಾರಂತೆ ಹಾಗಿದ್ರೆ? ಕ್ಷಮ, ನಿಜಕ್ಕೂ ಕೂಡ ಖಾದರ್ ಅವರ ಒಂದು ಹೇಳಿಕೆ ದುರದೃಷ್ಟಕರ ಅಂತಲೂ ಕೂಡ ಸಾಕಷ್ಟು ಈಗ ಚರ್ಚೆಗಳು ನಡೀತಾ ಇದೆ. ಯಾಕೆಂದರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಸಚಿವರಾಗಿದ್ದುಕೊಂಡು ಖಾದರ್ ಅವರು ಈ ರೀತಿಯ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಮುಸ್ಲಿಂ ಬಾಂಧವರಲ್ಲಿ ಎಲ್ಲೋ ಒಂದು ಕಡೆ ಅಭದ್ರತೆಯನ್ನು ಕಾಡ್ತಾ ಇರತಕ್ಕಂಥ ಒಂದು ಇದನ್ನು ಕೂಡ ಬಿಂಬಿಸುವ ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಖಾದರ್ ಅವರು ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತದೆ. ಯಾಕೆಂದರೆ ಈಗಾಗಲೇ ಹಿಂದೆ ಒಂದು ಬಾಲಿವುಡ್ ನಟರು ಒಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ನಟರು ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಅಂದರೆ ನಮಗೆ ಏರ್ಪೋರ್ಟ್ಗಳಲ್ಲಿ ಒಂದು 2-3 ಬಾರಿ ನಮ್ಮನ್ನು ಚೆಕ್ ಮಾಡ್ತಾರೆ, ಆ ಒಂದು ಮುಸ್ಲಿಂ ಒಂದು ಹೆಸರಿರೋದ್ರಿಂದಲೇ ನಮ್ಮನ್ನ ಹಲವು ಬಾರಿ ಚೆಕ್ ಮಾಡ್ತಾರೆ ಅಂತ ಕೂಡ ಸಾಕಷ್ಟು ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಹಾಗಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಇಲ್ಲಿ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲದೆ ಖಾದರ್ ಅವರು ಒಂದು ವೇದಿಕೆಯಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಿರೋಂಥ ವಿಚಾರ. ಯಾಕೆಂದರೆ ಖಾದರ್ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರತಕ್ಕಂಥವರು, ಅದ್ರ ಜೊತೆಗೆ ಅವರಿಗೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಾಗಿರ್ಬೋದು ಮತ್ತು ರಾಜಕೀಯವಾಗಿರ್ಬೋದು ಒಳ್ಳೆ ಸ್ಥಾನಮಾನಗಳನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಒಬ್ಬ ಮುಸ್ಲಿಂ ಸಮುದಾಯದ ವ್ಯಕ್ತಿಯಾಗಿದ್ದರೂ ಕೂಡ ಅವರಿಗೆ ಅಷ್ಟೊಂದು ಸ್ಥಾನಮಾನ ಸಿಕ್ಕಿದ ಮೇಲೆ
ಭದ್ರತೆ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಯೂ ಕೂಡ ಈಗ ಮೂಡಿ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಖಾದರ್ ಅವರು ಯಾವ ಆಧಾರದ ಮೇಲೆ ಈ ಒಂದು ಹೇಳಿಕೆಯನ್ನು ಕೊಟ್ಟರು, ಯಾವ ಕಾರಣಕ್ಕೋಸ್ಕರ ಈಗ ಈ ಒಂದು ಹೇಳಿಕೆಯನ್ನು ಕೊಟ್ಟರು ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಕ್ರಾಸ್ ಆಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಕರಾವಳಿ ಭಾಗದಲ್ಲಿ ಸಾಕಷ್ಟು ಒಂದು ಶಾಂತಿ ಕದಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ, ಮತ್ತೆ ಗಲಭೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಈ ಬೆನ್ನಲ್ಲೇ ಖಾದರ್ ಅವರ ಈ ಒಂದು ಹೇಳಿಕೆಯನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಇದು ಒಂದು ರೀತಿಯಲ್ಲಿ ರಾಜಕೀಯ ತಂತ್ರಗಾರಿಕೆ ಅಥವಾ ಬೇರೆ ಏನು. ರವೀಶ್, ಮತ್ತೆ ನಿಮ್ಮನ್ನ ಸಂಪರ್ಕಿಸಿ ರವೀಶ್, ಈ ಬಗ್ಗೆ ನಮ್ಮ ಜೊತೆ ಮಾತಾಡೋಕೆ ಸ್ವತಃ ಸಚಿವ UT ಖಾದರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವು ಮುಸ್ಲಿಮರನ್ನ ಎಲ್ಲಾ ಕಡೆ ಅನುಮಾನದಿಂದ ನೋಡ್ತಾರೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೀರಿ ಸರ್. ಯಾವ ಆಧಾರದ ಮೇಲೆ ಸರ್? ಅನುಮಾನ ಅಂತ ನಾನು ಹೇಳಿಲ್ಲ. ಮೈನಾರಿಟಿ ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕೆಲಸ ಮಾಡಬೇಕು, ಎಲ್ಲರ ವಿಶ್ವಾಸ ಗಳಿಸ್ಲಿಕ್ಕೆ ಅಂತ ಹೇಳಿದ್ದೇನೆ. ನಾವೆಲ್ಲರ ವಿಶ್ವಾಸದಲ್ಲಿ ಒಂದು ವರ್ಕರ್ ಆದ್ರೆ ನಮ್ಮನ್ನು ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಅಂತ ನೋಡುದಿಲ್ಲ. ಒಬ್ಬೊಂದು ವರ್ಕರ್ ಅಂತ ಒಂದು ಗುರುತಿಗೋಸ್ತಾರೆ. ಆ ರೀತಿ ಒಂದು ವರ್ಕರ್ ಆಗ್ಬೇಕು. ನಾವು ಎಲ್ಲ ನಮ್ಮನ್ನು ಗುರುತಿಸಬೇಕು, ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಆಗಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಸರ್ಕಾರಿ ನೌಕರ ಸಂಘದ ಈ ಒಂದು ಕಾರ್ಯಕ್ರಮವನ್ನು ಹೇಳಿದ್ದೇನೆ. ಆದ್ರೆ ನಮ್ಮ ಹತ್ರನೂ ಫುಟೇಜ್ ಇದೆ ಸರ್, ನಾವು ಅದನ್ನ ನೋಡ್ಕೊಳ್ಳಲ್ಲ. ನಿಮ್ಮ ಫೋಟೋ ಗೊತ್ತದ, ಒಂದೊಂದು ಮಾತನ್ನು ನೀವು ಒಂದು ಟೈಪ್ ಇಂಟರ್ಪ್ರಿಟ್ ಮಾಡ್ತೀರಿ, ನಾವು ಒಂದು ಟೈಪ್ ಹೇಳ್ತೇವೆ. ನಾನು ಹೇಳಿದ ಉದ್ದೇಶ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಬಿ ಅ ವರ್ಕರ್. ಆ ವರ್ಕರ್ ಅಂತ ಒಂದು ಪದ ಬಂದ್ರೆ ಅವಾಗ ಯಾವ ಜಾತಿ ಬರೋದಿಲ್ಲ, ಯಾವ ಧರ್ಮ ಬರೋದಿಲ್ಲ, ಯಾವ ಪಕ್ಷ ಬರೋದಿಲ್ಲ, ಅವನೊಬ್ಬ ವರ್ಕರ್ ಅಂತ ಬರ್ತಾರೆ. ಆ ರೀತಿ ನಾವೆಲ್ಲ ಕೆಲಸ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ನಾವು ಕೆಲಸ ಮಾಡ್ಬೇಕಾಗ್ತದೆ. ಸಮಯ ತಾಳ್ಮೆಯಿಂದ ಕಿರುಕುಳ ಎಲ್ಲ ಬರ್ತದೆ. ನಾವು ತಾಳ್ಮೆಯಿಂದ ಇರಬೇಕಂತ ನಮ್ಮ ಒಂದು ನೌಕರ ಸಂಘದಲ್ಲಿ ಒಬ್ಬ ಸೋದರನ ಸಲಹೆ ಕೊಟ್ಟಿದ್ದೇನೆ. ಖಾದರ್ ಅವರೇ, ಈಗ ನಾನು ರವೀಶ್ ಮಾತಾಡ್ತಾ ಇದ್ದೀನಿ. ಈಗ ನೀವು ಆ ಒಂದು ವೇದಿಕೆಯಲ್ಲಿ ಖಾದರ್ ಅನ್ನೋ ಹೆಸರು ಇರೋದ್ರಿಂದಲೇ ನನ್ನ 2 ಬಾರಿ ಏರ್ಪೋರ್ಟ್ ನಲ್ಲಿ ಚೆಕ್ ಮಾಡಿದ್ರು ಅಂತ ನೀವು ಹೇಳಲಿಲ್ವಾ ಅಂತ? ಯಾವ ಕಾರಣಕ್ಕೋಸ್ಕರ ಆ ಒಂದು ಹೇಳಿಕೆಯನ್ನ ಕೊಟ್ರಿ ನೀವು ಅಂತ? ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಬಹುಶಃ ಸಂಪರ್ಕ ಕಡಿತಗೊಂಡಿದೆ ಅನ್ಕೋತೀನಿ. ರವೀಶ್ ಅವ್ರು ಹೇಳ್ತಾ ಇದ್ರು, ನಾನು ಆ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ಲೇ ಇಲ್ಲ, ನನ್ನ ಒಂದು ಆನ್ಸರ್ ಆ ರೀತಿ ಆಗೇ ಇರ್ಲಿಲ್ಲ ಅಂತ ಹೇಳಿ. ಕ್ಷಮ, ನಿಜಕ್ಕೂ ಕೂಡ ಖಾದರ್ ಅವರಿಗೆ ಈಗ ಏನು ಬೇಗ ಅರ್ಥ ಆಯ್ತೇನೋ, ಅಂದ್ರೆ ನಾನು ಹೇಳಿದ್ದು ತಪ್ಪಾಗಿದೆ ಅನ್ನೋ ಕಾರಣದಿಂದಾಗಿ ಈಗ ಅವರು ಉಲ್ಟಾ ಹೊಡಿತಾ ಇರ್ಬೋದು. ಯಾಕೆಂದ್ರೆ ಈಗ ನಾವು ಫುಟೇಜಸ್ ಅಲ್ಲೂ ನೋಡ್ಬೋದು, ದೃಶ್ಯಾವಳಿಗಳು ಕೂಡ ನೋಡ್ಬೋದು. ಅವರು ಬಹಿರಂಗವಾಗಿ ಹೇಳ್ತಾರೆ, ಅಂದ್ರೆ ಏರ್ಪೋರ್ಟ್ ನಲ್ಲಿ ಖಾದರ್ ಅನ್ನೋ ಹೆಸರು ಇರೋದ್ರಿಂದಲೇ 2 ಬಾರಿ ಚೆಕ್ ಮಾಡ್ತಾರೆ ಅನ್ನೋ ಮಾತುಗಳನ್ನ. ಹಾಗಾಗಿ ಎಲ್ಲೋ ಒಂದ್ ಕಡೆ ಖಾದರ್ ಅವರು ಈಗ ಮೊದಲು ಹೇಳಿಕೆಯನ್ನು ಕೊಟ್ಟು ಈಗ ಉಲ್ಟಾ. ರವೀಶ್ ಅವ್ರು ಹೇಳೋ ಪ್ರಕಾರ ನಾವು ಫುಟೇಜ್ ಅನ್ನ, ಓಕೆ ರವೀಶ್ ನೀವು ಕಂಟಿನ್ಯೂ ಮಾಡ್ಬೋದು. ಖಾದರ್ ಅವರು ಜಾಯ್ನ್ ಆಗಿದ್ದಾರೆ. ಖಾದರ್ ಅವರೇ, ಕೇಳ್ತಾ ಇದೆ ನಮ್ಮ ಧ್ವನಿ? ಕೇಳ್ತದೆ. ಅಲ್ಲ, ನೀವು ಆ ಒಂದು ವೇದಿಕೆಯಲ್ಲಿ ಖಾದರ್ ಅನ್ನೋ ಹೆಸರಿರೋದ್ರಿಂದಲೇ ನನ್ನನ್ನ 2 ಬಾರಿ ಏರ್ಪೋರ್ಟ್ ನಲ್ಲಿ ಚೆಕ್ ಕೇಳುದು. ನಾನು ಮಾತಾಡೋದನ್ನೆಲ್ಲ ಫುಲ್ ಸೆಂಟೆನ್ಸ್ ಅನ್ನು ಹಾಕಿ ನಾನು ಏನ್ ಹೇಳಿದ್ದೇನೆ ಹೇಳಿದ್ರೆ, ನಾವು ಕೆಲಸ ಮಾಡುವಾಗ ನಾವು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಿ ನಾವೊಂದು ವರ್ಕರ್ ಅಂತ ಹೆಸರು ಗಳಿಸಬೇಕು. ಆಗ ನಮ್ಗೊಂದು ಜಾತಿ, ಧರ್ಮ, ಪಕ್ಷ ನಮ್ಮ ಯಾರನ್ನು ನೋಡ್ದಿಲ್ಲ, ಎಲ್ಲರೂ ಕೂಡ ವರ್ಕರ್ ಅಂತ ಹೇಳಿ ಅವ್ರು ಮೆಚ್ತಾರೆ ಅಂತ ಎಲ್ಲ ವಿಚಾರ ಬರ್ತದೆ. ಈ ಸಮಾಜದಲ್ಲಿ ಕೇಳಿ ಸಮಾಜದಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತದೆ. ಅದನ್ನ ತಾಳ್ಮೆ ನಾವು ವಹಿಸ್ಕೊಳ್ಬೇಕು. ನಾನು ಏರ್ಪೋರ್ಟ್ ಹೋದಾಗ ಕೆಲವರಿಗೆ ನೋಡ್ತಾರೆ, ಅವರು ಶೇಷರಿಗೆ ನೋಡ್ತಾರೆ, ಸ್ವಲ್ಪ ಜಾಸ್ತಿ ತಿರುಗಿಸ್ತಾರೆ. ಅದಕ್ಕೇನು ಸಮಾಧಾನದಿಂದ ಇರಬೇಕು. ಏನ್ ಮಾಡ್ಲಿಕ್ಕೆ ಆಗ್ತದೆ? ಆಗ ಗಡಿಬಿಡಿ ಆಗುದಲ್ಲ, ಅದನ್ನ ನಿಭಾಯಿಸಿಕೊಂಡು ಹೋಗುವಂತ ಮನೋಭಾವ ನಾವೆಲ್ಲ ಹಮ್ಮಿಕೊಳ್ಬೇಕಂತ ನಾನು ಇವತ್ತು ಆ ವಿಚಾರ ಹೇಳಿದ್ದೇನೆ. ನೀವು ಅದು 1 ಲಕ್ಷ ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲಾದ್ರೂ ಆ ರೀತಿ ಆಗಿತ್ತಾ? ಈ ಮೊದಲು ಆಗಿತ್ತಾ? ಈಗ ಏಕೆ ಅದನ್ನ ಪ್ರಸ್ತಾಪ ಮಾಡಿದ್ದು ಅಂತ? ಈ ಮೊದಲು ಏನಾದ್ರು ಏರ್ಪೋರ್ಟ್ ನಲ್ಲಿ ನಿಮ್ಗೆ 2 ಬಾರಿ ಚೆಕ್ ಮಾಡಿದ್ರಾ ಅಂತ? ಯಾವ ಏರ್ಪೋರ್ಟ್ ಅಲ್ಲಿ ಚೆಕ್ ಮಾಡಿದ್ರು? ನೋಡಿ ಇವ್ರೆ, ಜನರಲ್ ಆಗಿ ಅದನ್ನೇ ಒಂದೇ ಮಾತು ಇಟ್ಕೊಂಡು ಇಡೀ ಚರ್ಚೆ ಅಗತ್ಯ. ನಾನು ಏನ್ ಹೇಳಿದ್ದೆ? ಜನರಲ್ ಆಗಿ ಹೇಳಿದ್ದ? ನಾನು ಅದನ್ನೇ ಹೇಳಿದಲ್ಲ. ನಾನು ಹೇಳೋ ಮಾತೇನಿದೆ, ನಾವು ಚೆನ್ನಾಗಿ ಕೆಲಸ ಮಾಡಬೇಕು. ಚೆನ್ನಾಗಿ ಕೆಲಸ ಮಾಡುವಾಗ ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಅಂತ ಯಾರು ನಮ್ಮನ್ನು ನೋಡುದಿಲ್ಲ, ಅವರೊಬ್ಬ ವರ್ಕರ್ ಅಂತ ನೋಡ್ತಾರೆ. ಆ ಹೆಸರು ಕಳಿಸ್ಬೇಕು. ನಾವು ಕೆಲಸ ಮಾಡುವಾಗ ಕೆಲವೊಂದು ಸಮಾಜ ಕೆಲಸ ಅಂಶ ನೋಡಿ ವಿಚಾರ ಇರ್ತದೆ. ಬಹುಶಃ ನಾನು ಒಂದು ಉದಾಹರಣೆಗೆ ಹೋದಾಗ ಅಲ್ಲಿ CSF ಯಾರಂತ ನಾನು ಗೊತ್ತಿರುದಿಲ್ಲ, ನಾನು ಮಂತ್ರಿ ಅಂತ ಗೊತ್ತಿರುದಿಲ್ಲ ಅವರಿಗೆ. ನಾವು ಕಾಮನ್ ಡ್ರೆಸ್ ಅಲ್ಲಿ ಇರ್ತೇವೆ, ನೋಡ್ತಾರೆ, ಸ್ವಲ್ಪ ಜಾಸ್ತಿ ತಿರುಗಿಸ್ತಾರೆ. ಅದಕ್ಕೆ ಏನಾಯ್ತು? ನಾವು ಸಮಾಜದಿಂದ ಇರಬೇಕು, ಅಲ್ಲಿ ಗಡಿಬಿಡಿ ಆಗ್ಬಾರ್ದು ಅಂತ ಹೇಳಿ. ಅಲ್ಲ, ಕೇವಲ ನೀವು ಉದಾಹರಣೆಗೋಸ್ಕರ ಹೇಳಿದ್ದು ಅಥವಾ ನಿಮ್ಗೆ ಅನುಭವ ಆಗಿತ್ತು? ಇಲ್ಲ, ನಾನೊಂದು ಉದಾಹರಣೆಗೆ ಮಾತ್ರ ಹೇಳಿದ್ದೇನೆ. ಮತ್ತೆ ಹೇಳಿದ್ರೆ ಅದನ್ನೆಲ್ಲ ಸಹಿಸ್ಕೊಳ್ಬೇಕು. ಏನಿದ್ರು ಕೂಡ ನಾವು ತಾಳ್ಮೆಯಿಂದ ಸಹಿಸಿಕೊಂಡು ಜೀವನ ಮಾಡ್ಬೇಕೆಂದು ಸಲಹೆ ಕೊಟ್ಟಿದ್ದೇನೆ ಅಷ್ಟೇ. ಅಲ್ಲ, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡಿರ್ತಕ್ಕಂಥ ನೀವು ಈಗ ಮುಸ್ಲಿಮರಲ್ಲಿ ಒಂದು ರೀತಿ ಅಭದ್ರತೆಯನ್ನು ಸೃಷ್ಟಿ ಮಾಡುವಂತ ಪ್ರಯತ್ನ ಅಲ್ವಾ ಇದು? ಇಲ್ಲ, ಅದು ನೀವು ನೋಡಿ ಇಂಟರ್ಪ್ರೇಟ್ ಮಾಡಬೇಡಿ. ಯಾವ ಅಭದ್ರತೆ ಕೂಡ ಇಲ್ಲ.
ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಯು ಹ್ಯಾವ್ ಟು ಬಿ ಎ ಗುಡ್ ವರ್ಕರ್ ಆದಾಗ ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಯಾರು ಕೂಡ ನೋಡುದಿಲ್ಲ. ಅವನೊಂದು ವರ್ಕರ್ ಅಂತ ನೋಡಿ ಗೌರವ ಕೊಡ್ತಾರೆ. ಎಲ್ಲಾ ಜಾತಿಯವರು ಕೂಡ ದೇಶದಲ್ಲಿ ಗೌರವ ಕೊಡ್ತಾರೆ. ಕೆಲವೊಂದು ಕೆಲಸ ಮಾಡುವ ಕೆಲವು ಸಮಸ್ಯೆಗಳು ಬರ್ತದೆ. ಉದಾಹರಣೆಗೆ ಅಂತ ಹೇಳಿದೆ, ಈಗ ಚರ್ಚೆ ಆಗ್ತಾರಂತ ವಿಚಾರ ಏನಪ್ಪಾ ಅಂದ್ರೆ ಕರಾವಳಿ ಭಾಗದಲ್ಲಿ ಗಲಾಟೆ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಖಾದರ್ ಅವರು ಈಗ ಮುಸ್ಲಿಮರಲ್ಲಿ ಅಭದ್ರತೆಯನ್ನು ಸೃಷ್ಟಿ ಮಾಡಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ನ ಜಡ್ಜಿಗಳು ಮುಂದೆ ಬಂದು ನಿಂತು ಹೇಳ್ತಾರೆ, ಈ ದೇಶದ ಸಂವಿಧಾನ ಇವತ್ತು ಡೇಂಜರ್ ಇದೆ, ಈ ದೇಶಕ್ಕೆ ಡೇಂಜರ್ ಇದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಚರ್ಚೆ ಮಾಡುದಿಲ್ಲ ಸರ್. ಸುಪ್ರೀಂ ಕೋರ್ಟ್ ಬೇರೆ ವಿಚಾರ, ಮತ್ತೆ ನಿಮ್ಮ ಹೇಳಿಕೆ ಬೇರೆ ವಿಚಾರ. ಅದನ್ನು ಯಾಕೆ ಲಿಂಕ್ ಮಾಡ್ತೀರಾ ನೀವು ಅಂತ? ಯಾಕೆಂದ್ರೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ನನ್ನನ್ನ 2 ಬಾರಿ ಚೆಕ್ ಮಾಡಿದ್ರು ಅಂತ ಕೂಡ ಹೇಳ್ತೀರಾ. ಈಗ ಹೇಳ್ತಾ ಇದ್ದೀರಾ ನೀವು ಉದಾಹರಣೆ ಅಷ್ಟೇ ಅಂತ ಕೂಡ ಹೇಳ್ತಾ ಇದ್ದೀರಾ. ಇದು ಯಾಕೆ ಲಿಂಕ್ ಮಾಡ್ತೀರಾ ಅಂತ ನೀವು ಜಡ್ಜ್ಗಳ ವಿಚಾರಕ್ಕೂ ನಿಮ್ಮ ಹೇಳಿಕೆಯ ವಿಚಾರಕ್ಕೂ ಏಕ್ ಲಿಂಕ್ ಮಾಡ್ತೀರಾ? ಜಡ್ಜ್ಗಳೇನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ಎಲ್ಲಾ ವಿಚಾರ ಬಂತು ಅದರಲ್ಲಿ. ಇದು ಮಾತ್ರ ಅಲ್ಲ, ಜಡ್ಜಿ ಹೇಳಿದ್ದು ಎಲ್ಲಾ ವಿಚಾರಗಳು ಬಂತು. ಇದು ಸೇರಿ ಕೂಡ ಏನ್ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ? ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿ ಹೇಳಿದ್ರು, ಅದಕ್ಕೆ ಎಲ್ಲೋ ಬಂತು ಅದರಲ್ಲಿ. ಸೊ ಇದೆಲ್ಲ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಏನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಮತ್ತೆ ಅದ್ರಲ್ಲಿ ಚರ್ಚೆ ಮಾಡೋದು ಬೇಡ. ನಾನು ಏನ್ ಹೇಳಿದ್ದೇನೆ, ಎಲ್ಲಾ ಸರ್ಕಾರಿ ನೌಕರರು ಒಂದು ಉತ್ತಮವಾದ ವರ್ಕರ್ ಆಗ್ಬೇಕು. ಉತ್ತಮವಾದ ವರ್ಕರ್ ಆಗುವಾಗ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಧರ್ಮ, ಯಾವುದೇ ಪಕ್ಷ ಯಾರು ಕೂಡ ನೋಡುದಿಲ್ಲ. ಅವ್ರದ್ದು ಉತ್ತಮವಾದ ವರ್ಕರ್ ಅಂತ ಹೇಳಿ ಅವ್ರಿಗೆ ಸಹಕಾರ ಕೊಡ್ತಾರೆ. ಕೆಲಸ ಮಾಡುವಾಗ ಒಂದು ಕೆಲವೊಮ್ಮೆ ಪರಿಸ್ಥಿತಿ ಕಿರುಕುಳ ಆಗುವುದಿಲ್ಲ ಅಂತ ಆ ಹೇಳಿಕೆಗಳನ್ನ ಹೇಳಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಪ್ರಮುಖವಾಗಿ ನೀವು ಕೇಳಿರ್ತಕ್ಕಂಥದ್ದು, ಪ್ರಶ್ನೆಯಲ್ಲಿ ಎದ್ದಿರ್ತಕ್ಕಂಥದ್ದು ಅಂದ್ರೆ ನನ್ನನ್ನ 2 ಬಾರಿ ಖಾದರ್ ಹೆಸರು ಇನ್ನು ಇದೆ ಅನ್ನೋ ಕಾರಣಕ್ಕಾಗಿ ನನ್ನನ್ನ 2 ಬಾರಿ ಚೆಕ್ ಮಾಡಿದ್ರು ಅಂತ. ನಿಮ್ಗೆ ಚೆಕ್ ಮಾಡಿದ್ರಾ ಅಂತ ಕೇಳ್ತಾ ಇರೋದು. ಅದನ್ನ ಈಗ ಹೇಳುದು ನಾನು ಉದಾಹರಣೆಯಾಗಿ ಹೇಳಿದೆ. ಉದಾಹರಣೆ ಅಂದ್ರೆ ನಾನು ನೆಗಡಿಕೊಂಡು ಹೇಳಿದೆ. ಉದಾಹರಣೆಗೆ ನಾನು ಯಾರಂತ ಗೊತ್ತಿರುವುದಿಲ್ಲ, ನನ್ನ ಹೆಸರು ನೋಡುವಾಗ 2 ಸಲ ಜಾಸ್ತಿ ಅವನು ತಿರುಗಿಸ್ತಾನೆ. ಅದಕ್ಕೆ ಏನಾಗ್ತದೆ, ತಿರುಗಿಸ್ಲಿ, ಅವ್ರವರೇ ಡ್ಯೂಟಿ ಮಾಡ್ತಾರೆ, ನಾವ್ಯಾಕೆ ಗಡಿಬಿಡಿ ಆಗ್ಬೇಕು? ಅಂತದೇನಾದ್ರು ಇದ್ರೆ ನಿಮ್ಗೆ ಈಗ ಚರ್ಚೆಗೆ ಬಂದಿರೋ ವಿಚಾರ ಏನಂದ್ರೆ ಕರಾವಳಿ ಭಾಗದಲ್ಲಿ ಸಾಕಷ್ಟು ಗಲಾಟೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಖಾದರ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಒಬ್ಬರು ಕ್ರಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಮಾಡ್ಬೋದು ಇವ್ರೆ ಹೇಳಿ? ಒಬ್ಬ ನಾನು ಹೇಳಿದೆ, ಯಾರು ಕ್ರಿಯೇಟ್ ಮಾಡ್ತಾ ಇದಾರೆ? ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ? ನೀವು ಕ್ರಿಯೇಟ್ ಮಾಡ್ಕೊಂಡಿದ್ ಖಾದರ್ ಅವರೇ. ನಾನು ಹೇಳಿದ್ದೇನಲ್ಲ, ಇಲ್ಲ ಅಂತ ಹೇಳಿದ್ದೇನಲ್ಲ. ಈಗ ನಾನು ಹೇಳುದಲ್ಲ ಯಾವ ವಿಚಾರ ಹೇಳಿ. ಉದಾಹರಣೆಗಾಗಿ ನಿಮ್ಮ ಇದನ್ನೇ ಏನು ಕೊಡ್ಬೇಕಾಗಿತ್ತು ಅಂತ ಕೇವಲ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡವರು ನನ್ನನ್ನ 2 ಬಾರಿ ಚೆಕ್ ಮಾಡ್ತಾರೆ ಅಂತ ಏಕೆ ನೀವು ಉದಾಹರಣೆ ಕೊಡ್ಬೇಕಾಗಿತ್ತು? ನಾನು ಉದಾಹರಣೆ ಹೇಳಿ ಸಮುದಾಯದವರಲ್ಲಿ ಆತಂಕ ಸೃಷ್ಟಿ ಮಾಡುವಂತ ಪ್ರಯತ್ನ ಅಲ್ವಾ ಇದು? ನಾನು ಉದ್ದೇಶ ಸದುದ್ದೇಶ ಬೇರೆಯವ್ರಿಗೆ ನಿಮ್ಮ ಕೆಲಸ ಆಗುವಾಗ ಸಣ್ಣ ಪುಟ್ಟ ಕಿರುಕುಳ ಅದನ್ನು ಸಹಿಸಿಕೊಳ್ಬೇಕು. ಅದು ದೊಡ್ಡ ವಿಚಾರ ಅಲ್ಲ. ನಾವು ಉತ್ತಮವಾದ ವರ್ಕರ್ ಆಗ್ಬೇಕು ಅಂತ ಮಾತು ಸದುದ್ದೇಶನೇ ಹೇಳಿದ್ದೇನೆ ಅಷ್ಟೇ. ಸರ್ ಖಾದರ್ ಸರ್, ಇವತ್ತು ಮರ್ಡರ್ ಆದಂತ ಇಲಿಯಾಸ್ ಜೊತೆ ನೀವು ಹಲವಾರು ಕಾರ್ಯಕ್ರಮಗಳಲ್ಲಿ ವೇದಿಕೆ ಹಂಚ್ಕೊಂಡಿದ್ರಿ. ಆಗ ಕೂಡ ಜನ ನಿಮ್ಮನ್ನ ಅನುಮಾನದಿಂದ ನೋಡಿಲ್ಲ. ಆದ್ರೆ ಈ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಸರ್ ನನ್ನ ನೋಡಿ, ಅದು ನೀವು ನೋಡಿ, ನಾನು ಮತ್ತೆ ಚರ್ಚೆ ಮಾಡಿ ಹೋಗುದಿಲ್ಲ. ನಿಮ್ಮ ಪ್ರಕಾರ ನಾನು ತಪ್ಪಾದ್ರೆ ನಾನು ನಿಮ್ಮ ಕ್ಷಮೆ ಕೇಳ್ತೇನೆ, ಆಯ್ತಲ್ಲ? ಐ ಡೋಂಟ್ ಆರ್ಗ್ಯೂ. ಓಕೆ, UT ಖಾದರ್ ಅವರು ಕರೆಯನ್ನ ಕಟ್ ಮಾಡಿದ್ರು. ರವೀಶ್ ಧನ್ಯವಾದ. ನೀವು ಕೂಡ ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ರಿ. ಒಟ್ಟಾರೆ UT ಖಾದರ್ ಅವರು ಮಾತಾಡೋದನ್ನ ನೀವು ಕೂಡ ಕೇಳಿಸ್ಕೊಂಡ್ತಾ ಇದ್ರಿ. ನಾವು ನಮ್ಮ ಉದ್ದೇಶ ಕ್ಷಮೆ ಕೇಳಿಸುವಂತದ್ದು ಖಂಡಿತ ಅಲ್ಲ. ಆದ್ರೆ ಅಭದ್ರತೆ ಸೃಷ್ಟಿ ಆಗ್ಬಾರ್ದು, ಅಭದ್ರತೆ ಮೂಡಬಾರ್ದು ದೇಶದಲ್ಲಿ ಯಾರಿಗೂ ಕೂಡ ಅನ್ನುವಂಥದ್ದು ಅಷ್ಟೇ ನಮ್ಮ ಉದ್ದೇಶ ಆಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ UT ಖಾದರ್ ಅವರು ಒಂದು ವೇಳೆ ನನ್ನಿಂದ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅನ್ನುವಂಥ ಮಾತುಗಳನ್ನ ಪಬ್ಲಿಕ್ ಟಿವಿಯಲ್ಲಿ ಹೇಳಿದ್ರು.